ಅತ್ಯಂತ ಅಮಾನವೀಯವಾದಂಥ ಘಟನೆ ನಡೆದಿದೆ ಅಂತ. ಇದಕ್ಕೆ ಕಾನೂನು ಏನು ಹೇಳುತ್ತೆ? ಇದು ನೀವು ಆಡೋ ಮಾತುಗಳು ಇಡೀ ರಾಜ್ಯದಲ್ಲಿ ಜನರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಡುವ ಹಾಗೆ ಇರುತ್ತೆ. ಏನು ಹೇಳುತ್ತೆ ಕಾನೂನು ಇದಕ್ಕೆ? ಇವತ್ತು ಬಹಳಷ್ಟು ಮಕ್ಕಳು ತಮ್ಮ ವೃದ್ಧ ತಂದೆ ತಾಯಿಯನ್ನು ತಿರಸ್ಕಾರ ಮಾಡ್ತಿರೋದು ನಾವು ಕಾಣ್ತಿದ್ದೇವೆ. ಅದಕ್ಕಾಗಿ 2007ರಲ್ಲಿ ಮೇಡಮ್ ಹಿರಿಯ ನಾಗರಿಕರ ಜೀವನಾಂಶ ಮತ್ತು ಸಂರಕ್ಷಣಾ ಕಾಯ್ದೆ ಅಂತ 2007ರಲ್ಲಿ ಜಾರಿಗೆ ಬಂದಿದೆ. ಆ ಕಾಯ್ದೆ ಪ್ರಕಾರ ಯಾವುದೇ ತಂದೆ ತಾಯಿ ತಮ್ಮ ವೃದ್ಧಾಪ್ಯದಲ್ಲಿದ್ದಾಗ ಅಥವಾ ಅದರ ಮೊದಲೇ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಯಾವುದೇ ದಾಖಲೆಯ ಮೂಲಕ ವಿಲೇವಾರಿ ಮಾಡಿಕೊಟ್ಟು ಖಾತೆ ವರ್ಗಾವಣೆ ಮಾಡಿದ ನಂತರ ಆ ಮಕ್ಕಳು ತಮ್ಮ ಪೇರೆಂಟ್ಸ್ ಅನ್ನು ನೆಗ್ಲೆಕ್ಟ್ ಮಾಡಿ ಅವರಿಗೆ ಮೇಂಟೆನೆನ್ಸ್ ಕೊಡದೆ, ಅವರನ್ನು ನೋಡ್ಕೊಳ್ಳದೆ, ಅವರಿಗೆ ಆಚೆ ಹಾಕಿದಲ್ಲಿ ಆ ಕಾಯ್ದೆಯ ಪ್ರಕಾರ ಅವರು ಒಂದು ಎಸಿ ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರಿಗೆ ರಕ್ಷಣೆ ಕೊಡ್ತಾರೆ. ಜೊತೆಗೆ ಮಕ್ಕಳ ಹೆಸರಿಗೆ ಖಾತೆ ಬದಲಾವಣೆ ಆಗಿ ಆಸ್ತಿ ವರ್ಗಾವಣೆ ಆಗಿದ್ರು ಅದನ್ನು ಮತ್ತೆ ಹಿಂದೆ ತಂದೆ ತಾಯಿಗಳ ಹೆಸರಲ್ಲಿ ಮಾಡುವ ಅಧಿಕಾರವನ್ನು ಸಹ ಕೊಡಲಾಗಿದೆ. ಜೊತೆಗೆ ಮಕ್ಕಳು ತಿಂಗಳಿಗೆ ಇಂತಿಷ್ಟು 10,000ಕ್ಕಿಂತ ಹೆಚ್ಚು ಜೀವನಾಂಶವನ್ನು ಸಹ ತಂದೆ ತಾಯಿಗೆ ಕೊಡಬೇಕು ಅಂತ ಉಪವಿಭಾಗಾಧಿಕಾರಿಗಳು ಆದೇಶ ಮಾಡಲಿಕ್ಕೆ ಕಾನೂನು ಈ ಒಂದು ಕಾನೂನಿನಲ್ಲಿ ಅಧಿಕಾರ ಕೊಟ್ಟಿದೆ. ಇದು ಹಿರಿಯ ನಾಗರಿಕರಿಗಾಗಿಯೇ ಬಂದಿರೋದು. ಯಾಕೆಳಿದ್ರೆ ತುಂಬಾ ತಂದೆ ತಾಯಿಯನ್ನು ಮಕ್ಕಳೇ ಒಳ್ಳೆ ಸಾಕಿ ಅವರಿಗೆ ದೊಡ್ಡ ಒಂದು ಉದ್ಯೋಗ ಸಿಕ್ಕಿದ ನಂತರ ಅಥವಾ ತಮ್ಮ ವೃದ್ಧಾಪ್ಯದ ಹಂತದಲ್ಲಿರುವಾಗ ಎಷ್ಟೋ ಮಕ್ಕಳು ತಂದೆ ತಾಯಿಯನ್ನು ವೃದ್ಧಾಶ್ರಮಗಳಿಗೆ ಅಥವಾ ರೋಡ್ ಬದಿಗೆ ಬಿಡುದು ಹೀಗೆ ನೆಗ್ಲೆಕ್ಟ್ ಮಾಡೋದು ಕಂಡು ಬಂದ ಕಾರಣದಿಂದಲೇ ಈ ಒಂದು ಕಾಯ್ದೆಯನ್ನು ತರಲಾಗಿದೆ ಮೇಡಮ್. ಈಗ ಪಂಚಾಕ್ಷರಮ್ಮ ಅವ್ರ ಕೇಸಲ್ಲಿ ಏನಾಯ್ತು ಮೇಡಮ್? ಅವ್ರಿಗೆ ಮತ್ತೆ ಆಸರೆ ಸಿಕ್ತಾ ಮರಳಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಆಯ್ತಾ? ಅವರು ಅದು ಫಸ್ಟ್ ಏನು ಇಲ್ಲಿ ನಮ್ಮ ಒನ್ ಸ್ಟಾಪ್ ಸೆಂಟರ್ ಸರ್ಕಾರಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸಖಿ ಸೆಂಟರ್ ಅಂತ ರಾಜ್ಯ ಸರ್ಕಾರದಿಂದ ಮಾಡಲಾಗಿದೆ. ಒಂದೇ ಸೂರಿನಡಿ ಅದು ವೈದ್ಯಾಧಿಕಾರಿಗಳು, ಪೊಲೀಸು ಮತ್ತೆ ವಕೀಲರು, ಅದೇ ಸೋಷಿಯಲ್ ವರ್ಕರ್ ಅವರಿಗೆ ಸಹಾಯ ಮಾಡ್ತಾರೆ. ಅವರಿಗೆ ಯಾವುದೋ ಒಂದು ಅನಾಮಿಕ ಕರೆ ಬಂದು ಆ ಅಮ್ಮನನ್ನು ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ಕರೆ ಬಂದಾಗ ಸಖಿ ಸೆಂಟರ್ ಅವರು ಹೋಗಿ ರೆಸ್ಟ್ ಮಾಡಿ ಅಲ್ಲಿಂದ ಅಮ್ಮನನ್ನು ಕರ್ಕೊಂಡು 2 ದಿನ ಸಖಿ ಸೆಂಟರ್ ಹಾಸ್ಪಿಟಲ್ ಅಲ್ಲಿ ಇಟ್ಕೊಳ್ತಾರೆ. ಅಲ್ಲಿಂದ ಅವರು ಹಿರಿಯ ನಾಗರಿಕರ ಸಾಂತ್ವನ ಕೇಂದ್ರ ಮತ್ತೆ ಬಹಳಷ್ಟು ಕಡೆ ಪ್ರಯತ್ನ ಪಟ್ಟಿದ್ದಾರೆ ಮಕ್ಕಳನ್ನು ಕರೆಸಿ ಮತ್ತೆ ಮನೆಗೆ ಸೇರಿಸಲಿಕ್ಕೆ. ಆಗದಿದ್ದಾಗ ಕೊನೆಗೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ನನ್ನ ಮುಂದೆ ಅವರನ್ನು ಅಮ್ಮನನ್ನು ಹಾಜರುಪಡಿಸಿದಾಗ ನಾನು ಮತ್ತು ಪೊಲೀಸ್ ಅವರ ಸಹಾಯದಿಂದ ಅದೇ ರೀತಿ ಸಖಿ ಸೆಂಟರ್ ಅಧಿಕಾರಿಗಳ ಸಹಾಯದಿಂದ ಮನೆಗೆ ಹೋಗಿ ಆ ಮಗ ಸೊಸೆಯನ್ನು ವಿಚಾರ ಮಾಡಿಬಿಟ್ಟು ಅಲ್ಲಿ ಮತ್ತೆ ಸೇರಿಸಿ ಅವರ ಮನೆಯನ್ನೆಲ್ಲ ರೂಮನ್ನೆಲ್ಲ ಅಮ್ಮನ ಕ್ಲೀನ್ ಮಾಡಿಸಿ ಮತ್ತೆ ಯಾವ್ದಾದ್ರು ಇಂತಹ ಘಟನೆಗಳು ಅಮ್ಮನನ್ನು ನಿರ್ಲಕ್ಷ್ಯ ಮಾಡಿದ್ದು ಕಂಡು ಬಂದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೇನೆ ಮೇಡಮ್. ರೈಟ್, ಧನ್ಯವಾದಗಳು ನೂರುನಿಸಾ ಮೇಡಮ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡಿ ಅದು ಬೀಗ ಅಜ್ಜಿ ನಿನಗೆ ಎಷ್ಟು ಜನ ಮಕ್ಕಳು? ಅಜ್ಜಿ ನಿಮಗೆ ಎಷ್ಟು ಜನ ಮಕ್ಕಳು? ಈಗ ಇವ್ರು ಕೂಡ ಹಾಕಿದಾರ ಅಜ್ಜಿ? ಮೇಡಮ್ ಅವರು ಇದೇ ಮನೇಲಿ ಇರ್ಬೇಕಂತೆ, ಲಾಕ್ ಓಪನ್ ಮಾಡಿಸ್ಬೇಕಂತೆ ಅಷ್ಟೇ. ಈಗ ಅವ್ರು ಲಾಕ್ ಓಪನ್ ಮಾಡ್ಬೇಕಂತೆ, ಇವ್ರು ಇಲ್ಲೇ ಇರ್ತಾರಂತೆ. ಬೇಗ ವ್ಯವಸ್ಥೆ ಮಾಡಿ ಇವರನ್ನ ನೋಡಿ ಮಹಿಳಾ ಇಲಾಖೆ ನಾನು ಅವ್ರ ಹೆಸರೇನು? ಆಶಾ ಜಾನ್. ಹೌದಾ? ಅವನು ಕೆಲಸಕ್ಕೆ ಮಗನ ಹೆಸರು ಆಶಾ ಜಾನ್. ಇಲ್ಲೆಲ್ಲೋ ಫ್ಯಾಕ್ಟ್ರಿ ಕೆಲಸ. ಆಶಾ ಆಶಾ ಅವಳ ನಾನು ಮೇಲೆ ಇರ್ತೀನಿ ಕೆಳಗಡೆ ಯಾರು ನೋಡೋದಿಲ್ಲ ಅಲ್ಲಿ, ಯಾರು ನೋಡಿಲ್ಲ ಅಲ್ಲಿ ಮಕ್ಕಳು 3 ಜನ ಮಕ್ಕಳು. ಯಾಕೆ ಹಂಗಿರ್ಚಾಡ್ತೀರಾ ಆಂಟಿ? ಯಾಕೆ ಹಂಗಿರ್ಚಾಡ್ತೀರಾ? ಇಟ್ಟಿದಾರಾ?